ನಿಮ್ಮ ಕೈಯಲ್ಲಿ ಬೆವರು ಬರ್ತಾ ಇದ್ರೆ SSC GD ಆರ್ಮಿ ಅಗ್ನಿವೀರ್ ಹಾಗೆ ಪೊಲೀಸ್ ಹುದ್ದೆಗಳಲ್ಲಿ ಮೆಡಿಕಲ್ನಲ್ಲಿ ರಿಸೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಆರ್ಮಿ ಅಗ್ನಿವೀರ್ ಒಳಗಡೆ 90% ರಿಸೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ವಿಡಿಯೋನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಇದರಲ್ಲಿ ಪರಿಹಾರನ ತಿಳಿಸ್ಕೊಡ್ತೀನಿ. ಮೊದಲದಾಗಿ ತಿಳ್ಕೊಳ್ಳಿ, ಇದಕ್ಕೆ ಹೈಪರ್ ಐಡೋಸಿಸ್ ಅಂತ ಹೇಳ್ತಾರೆ. ಇದು ನಿಮ್ಗೆ ಹುಡ್ದಾಗಿಂದ ದೇಹದಲ್ಲಿ ಒಂದು ಕಾಯಿಲೆ ಬಂದಿರುತ್ತೆ. ಇದನ್ನ ನೀವು ಪರ್ಮನೆಂಟ್ ಆಗಿ ತೆಗಿಬೇಕಪ್ಪ ಅಂತಂತಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಆಪರೇಷನ್ ಸರ್ಜರಿ ಎಲ್ಲ ಇರುತ್ತೆ. ಅದು ಮಾಡಿಸ್ಕೊಂಡು ಆದ್ಮೇಲೆ ನಿಮಗೆ ಪರ್ಮನೆಂಟ್ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಸೊ ಈಗ ನಾವು ನಾಳೆ ಮೆಡಿಕಲ್ಗೆ ಹೋಗ್ತಾ ಇದೀವಿ, ಇಲ್ಲ ಅಥವಾ ನಮ್ದು ಇನ್ನೂ ಒಂದು 15 ದಿನದ ಒಳಗಡೆ ಮೆಡಿಕಲ್ ಇದೆ, ನಾವು ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಅದಕ್ಕೆ ಒಂದು ಆಲ್ಟ್ಮೆಂಟ್ ಇದೆ. ಒಂದು ಬಂದ್ಬಿಟ್ಟು ಆಲ್ ಡ್ರೈ ಸ್ಪ್ರೇ ಅಂತ ಇರುತ್ತೆ. ನಿಮಗೆ ಇಮೇಜ್ ಅಲ್ಲಿ ಕಾಣ್ತಾ ಇರ್ಬೋದು. ಇದು ನಿಮ್ಮ ಒಂದು ಲೋಕಲ್ ಶಾಪ್ಗಳು ಸಿಕ್ಕಿರೋಕೆ, ಸಿಕ್ಕಿಲ್ಲ ಅಂತಂತಂದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿರಿ, ನಾನು ನಿಮಗೆ ಅದನ್ನ ಸೆಂಡ್ ಮಾಡ್ತೀನಿ ಲಿಂಕ್ನ. ಈ ಒಂದು ಆಲ್ ಡ್ರೈ ಸ್ಪ್ರೇನ ತರಿಸ್ಬಿಟ್ಟು ನೀವು ದಿನ ಅಪ್ಲೈ ಮಾಡಬೇಕು, ದಿನ ಅಭ್ಯಾಸ ಮಾಡ್ಕೋಬೇಕು. ನಿಮ್ಮ ಮೆಡಿಕಲ್ ಇದ್ದಿನಾನು ಹಾಫ್ ಅನ್ ಅವರ್ ಮುಂಚೆ ಅದನ್ನ ನಿಮ್ಮ ಕೈಗೆ ಸ್ಪ್ರೇ ಅಥವಾ ಲೋಷನ್ ಸಿಗುತ್ತೆ, ಅದನ್ನ ಹಚ್ಕೊಂಡು ನೀವು ಈ ಥರ ಇದ್ರೆ ಸಾಕು. ಸ್ವಲ್ಪ 2 ನಿಮಿಷ ಒಣಗಕ್ಕೆ ಬಿಟ್ಟರೆ ಸಾಕು, ನಿಮ್ಮ ಕೈ ಕಂಟ್ರೋಲ್ ಆಗುತ್ತೆ, ನೀರು ಬರುತ್ತೆ. ಸೊ ಇದರಿಂದ ತುಂಬಾ ಜನ ಮೆಡಿಕಲ್ ಅಲ್ಲಿ ಪಾಸ್ ಆಗಿದ್ದಾರೆ ಇದು ನ್ಯೂಸ್ ಮಾಡಿಬಿಟ್ಟು. ಹಾಗಾಗಿ ನಿಮಗೆ ಈ ಒಂದು ಮಾಹಿತಿನ ತಿಳಿಸ್ತಾ ಇದ್ದೀನಿ. ನೀವು ಕೂಡ ಮೆಡಿಕಲ್ ಇದ್ದಾಗ ಇದನ್ನ ತಗೊಂಡೋಗಿ ಸ್ವಲ್ಪ ಬಿಫೋರ್ ಒಂದು 15 ದಿನ 20 ದಿನ ಮುಂಚಿತವಾಗಿ ನೀವು ಇದನ್ನ ಯೂಸ್ ಮಾಡಕ್ ಶುರು ಮಾಡಿದ್ರೆ ನಿಮ್ಗೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನ ನೀವು ಮೆಡಿಕಲ್ ದಿನ ಯೂಸ್ ಮಾಡಿ. ಎಲ್ಲರೂ ಮೆಡಿಕಲ್ ಪಾಸ್ ಆಗ್ರಿ, ಒಳ್ಳೆದಾಗಲಿ, ಬೆಸ್ಟ್ ಆಫ್ ಲಕ್. ಯಾರ್ಯಾರು ಈಗ ಮೆಡಿಕಲ್ಗೆ ಹೋಗ್ತಿದ್ದಾರೋ ಹಾಗೆ ಮುಂದೆ ಯಾರ್ಯಾರು ಡಿಫೆನ್ಸ್ಗೆ ಟ್ರೈ ಮಾಡ್ತಿದ್ದಾರೋ ಅಂತ ವಿದ್ಯಾರ್ಥಿಗಳಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ.